ಸಹಕಾರ ನ್ಯೂಸ್ಗೆ ಸ್ವಾಗತ. ಇವತ್ತು ಒಂದು ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದು ಇರುವೆ ಮತ್ತು ಒಂದು ಎಲೆಯ ಕತೆ. ಒಂದು ನದಿಯ ನಡುವೆ ಒಂದು ಕಲ್ಲು ಬಂಡೆ ಇರ್ತದೆ. ಅಂದ್ರೆ ಸುತ್ತಲೂ ನೀರು, ನಡುವೆ ಒಂದು ಕಲ್ಲು ಬಂಡೆ. ಆ ಕಲ್ಲು ಬಂಡೆಯಲ್ಲಿ ಒಂದು ಇರುವೆ ದಡ ದಾಟ್ಲಿಕ್ಕಾಗದೆ ಪರಿತಪಿಸ್ತಾ ಇರ್ತದೆ. ಅದಕ್ಕೆ ದಡಕ್ಕೆ ಹೋಗ್ಬೇಕು, ಆದ್ರೆ ಸುತ್ತಲೂ ನೀರಿರುವ ಕಾರಣ ದಡಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಹೊತ್ತಿಗೆ ನೀರಲ್ಲಿ ಒಂದು ಎಲೆ ತೇಲಿಕೊಂಡು ಬರ್ತದೆ. ತೇಲಿಕೊಂಡು ಬಂದ ಎಲೆಯನ್ನು ಕಂಡ ಇರುವೆ ಸಂತೋಷ ಪಡ್ತದೆ. ಅದು ತನ್ನ ಹತ್ತಿರ ಬರ್ತಾ 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 ಬಂದು ಈ ಕಲ್ಲು ಬಂಡೆಯ ಹತ್ತಿರ ತಲುಪಿದಾಗ ಇರುವೆ ಮೆಲ್ಲನೆ ಹೋಗಿ ಎಲೆಯ ಮೇಲೆ ನಿಂತ್ಕೊಳ್ತದೆ. ಎಲೆ ಹೋಗ್ತದೆ, ಹೋಗ್ತಾ 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 ದಡದ ಕಡೆ ಸಾಗ್ತದೆ. ದಡ ತಲುಪ್ತದೆ. ದಡ ತಲುಪಿದ ಕೂಡಲೇ ಎಲೆಯಿಂದ ಇರುವೆ ಇಳಿದು ತನ್ನ ಹಾದಿ ಹಿಡಿಯುವ ಹೊತ್ತಲ್ಲಿ ತಿರುಗಿ ನೋಡ್ತದೆ. ಎಲೆಗೊಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಹೇಳಿ ಎಲೆಯನ್ನ ತಿರುಗಿ ನೋಡ್ತದೆ. ಆದ್ರೆ ಎಲೆ ತನ್ನ ಪಾಡಿಗೆ ಹೋಗಿರ್ತದೆ. ಇರುವೆಗೆ ಬೇಸರ ಆಗ್ತದೆ, ನಾನೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ವಲ್ಲ ಅಂತ. ಆದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಇರುವೆಗಲ್ಲ, ಇರುವೆ ಎಲೆಗಲ್ಲ, ಅದು ಒಂದು ಹಕ್ಕಿಗೆ. ಹೇಗೆ ಅಂತ ಕೇಳ್ತೀರಾ? ಈ ನದಿಯ ನಡುವಿನ ಕಲ್ಲು ಬಂಡೆಯಲ್ಲಿ ಇರುವೆ ಪರಿತಪಿಸ್ತಾ ಇದ್ದಾಗ ಅದನ್ನು ಕಂಡು ಮರುಕಗೊಂಡು ತನ್ನ ಕೊಕ್ಕಿನಿಂದ ಕುಕ್ಕಿ ಒಂದು ಎಲೆಯನ್ನ ನದಿಗೆ ಬೀಳಿಸಿದ್ದು ಒಂದು ಹಕ್ಕಿ. ಆದ್ರೆ ಇರುವೆಗೆ ಗೊತ್ತಿಲ್ಲ. ಅಂದ್ರೆ ಇರುವೆ ಅನ್ಕೊಳ್ತದೆ ನಾನು ಎಲೆಯ ಸಹಾಯದಿಂದ ದಡ ತಲುಪಿದೆ ಅಂತ. ಆದ್ರೆ ಹಕ್ಕಿಗೆ ಗೊತ್ತು ನಾನು ಆ ಇರುವೆಗೆ ಸಹಾಯ ಮಾಡಿದ್ದೇನೆ ಅಂತ. ಆದ್ರೆ ಹಕ್ಕಿ ಅದನ್ನು ಬಂದು ಹೇಳಿಕೊಳ್ಳಿಲ್ಲ. ಇದು ಒಂದು ಪಾಠ. ಹೇಗೆಂತ ಹೇಳಿದ್ರೆ, ನಮ್ಮ ಬದುಕಲ್ಲೂ ಅಷ್ಟೇ ಹಲವು ಸಹಾಯಗಳನ್ನು ನಾವು ಪಡೆಯುತ್ತೇವೆ, ಹಲವರಿಗೆ ನಾವು ಸಹಾಯ ಮಾಡ್ತೇವೆ. ಆದ್ರೆ ನೋಡಿ, ನಾವು ಪಡೆಯುವ ಸಹಾಯದಲ್ಲಿ ಇರ್ಬೋದು, ಕೊಡುವಾಗ್ಲೂ ಅಷ್ಟೇ ಪರೋಕ್ಷವಾಗಿ ಯಾರಾದ್ರೂ ಒಂದು ಹಿಂಗಡೆ ಇರ್ತಾರೆ. ಅವರು ಅದನ್ನು ತೋರಿಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಅವರಿಗೆ ಸಹಾಯ ಪಡೆಯುವವನ ಸಂತೋಷ, ಖುಷಿ ಅವರ ಮನಸ್ಸಿಗೆ ಆತ್ಮಸಂತೋಷ ಕೊಡುವಂತೆ ಇರ್ತದೆ. ಹಾಗಾಗಿ ಅವರದನ್ನು ಹೇಳಿಕೊಳ್ಳುವುದಿಲ್ಲ. ಇದು ನಮ್ಮ ಬದುಕಲ್ಲಿ ಪ್ರತಿನಿತ್ಯ ಘಟಿಸುವಂತಹ ಘಟನೆ. ಒಳ್ಳೆಯದಾಗ್ಲಿ. ಬಾಯ್.